ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಒಂದು ದೇಶವನ್ನ ಯುದ್ಧ ಮಾಡದೆ ಹಾಳು ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ಬೇರೆ ಏನು ಮಾಡಬೇಕಾಗಿಲ್ಲ. ಅಲ್ಲಿನ ಜನರನ್ನ ಕೆಡಿಸಿದ್ರೆ ಸಾಕು, ದೇಶ ತಾನಾಗಿ ಹಾಳಾಗಿ ಹೋಗುತ್ತೆ. ಜನರ ತಲೆ ಕೆಡಿಸಿ ಅವ್ರು ಯಾವಾಗಲೂ ಕಿತ್ತಾಡ್ಕೊಳ್ಳೋ ಹಾಗೆ ಮಾಡಿದ್ರೆ, ಅವರ ನಂಬಿಕೆಗಳನ್ನ ಹೊಡೆದು ಹಾಕಿದ್ರೆ, ಅವರ ಸಂಸ್ಕೃತಿಯನ್ನ ನಾಶ ಮಾಡಿದ್ರೆ, ಅಲ್ಲಿ ಭಯೋತ್ಪಾದನೆಯನ್ನ, ಕೋಮು ಭಾವನೆಗಳನ್ನ ಬಿತ್ತಿದ್ರೆ, ಕಡೆಗೆ ಅಲ್ಲಿಗೆ ಡ್ರಗ್ಸ್ ಅನ್ನು ತುಂಬಿ ಅಲ್ಲಿನ ಯುವಕರನ್ನ ಮಾದಕ ವಸ್ತುಗಳಿಗೆ ದಾಸರನ್ನಾಗಿ ಮಾಡಿದ್ರು ಕೂಡ ದೇಶದ ಕಥೆ ಮುಗಿದು ಹೋಗುತ್ತೆ. ಈಗ ಭಾರತದ ವಿಷಯದಲ್ಲಿ ಪಾಕಿಸ್ತಾನ ಮಾಡೋದಕ್ಕೆ ಹೋಗ್ತಾ ಇರೋದು ಇದೇ ಕೆಲಸವನ್ನ. ಭಾರತ ಅನ್ನೋ ಆನೆಯನ್ನ ಹೇಗಾದ್ರೂ ಮಾಡಿ ನೆಲಕ್ಕೆ ಕೆಡವಬೇಕು, ಅದರ ಮೈ ತುಂಬಾ ಗಾಯ ಮಾಡಬೇಕು, ಅದು ತನ್ನ ರಕ್ತನೆಲ್ಲ ಬಸಿದು ನಿಶ್ಶಕ್ತಗೊಂಡ ನಂತರ ಅದನ್ನ ಹೊಡೆದು ಹಾಕಬೇಕು. ಇದು ಪಾಕಿಸ್ತಾನದ ಸ್ಟ್ರಾಟಜಿ. ಹೀಗಾಗಿ ಭಾರತದ ಮೇಲೆ ಸರಣಿ ಯುದ್ಧಗಳನ್ನು ಮಾಡಿ ಏನು ಕಿಸಿಯೋದಕ್ಕಾಗದು ಪಾಕಿಸ್ತಾನ ಭಯೋತ್ಪಾದನೆಯನ್ನ ಭಾರತಕ್ಕೆ ಕಳುಹಿಸಿಕೊಡ್ತು. ಇಲ್ಲಿನ ಜನರಲ್ಲಿ ಕೋಮು ಭಾವನೆಯನ್ನ ತುಂಬುತ್ತಾ ಹೋಯಿತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಹೆಸರನ್ನ ಕೆಡಿಸುವ ಪ್ರಯತ್ನ ಮಾಡ್ತು. ಅವ್ಯಾವು ಹೆಚ್ಚಿನ ಪ್ರಮಾಣದಲ್ಲಿ ವರ್ಕೌಟ್ ಆಗಲಿಲ್ಲ. ಈಗ ಪಾಕಿಸ್ತಾನ ಭಾರತದ ಮೇಲೆ ಡ್ರಗ್ಸ್ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದೆ. ಪಾಕಿಸ್ತಾನದ ನೆಲ ಮತ್ತು ಜಲಗಡಿಗಳ ಮೂಲಕ ಭಾರತಕ್ಕೆ ಮಾದಕ ಪದಾರ್ಥಗಳನ್ನು ಕಳುಹಿಸಿಕೊಡುವ ಕೆಲಸದಲ್ಲಿ ನಿರತವಾಗಿರುವ ಪಾಕಿಸ್ತಾನ ಮೊನ್ನೆ ಭಾರತಕ್ಕೆ ಕಳುಹಿಸ್ತಾ ಇದ್ದ ಸುಮಾರು 600 ಕೋಟಿ ರೂಪಾಯಿ ಮೌಲ್ಯದ ಮಾದಕ ಪದಾರ್ಥಗಳನ್ನು ಹಾಗೂ ಅದನ್ನು ತಗೊಂಡು ಬರ್ತಾ ಇದ್ದ 14 ಮಂದಿಯನ್ನ ಭಾರತೀಯ ಕೋಸ್ಟ್ ಗಾರ್ಡ್ಸ್ ಹಾಗೂ ಗುಜರಾತಿನ ಭಯೋತ್ಪಾದನಾ ನಿಗ್ರಹ ದಳಗಳು ಜಂಟಿ ಕಾರ್ಯಾಚರಣೆಯಲ್ಲಿ ಬಂಧಿಸಿವೆ. ಹಾಗಾದ್ರೆ ಏನಿದು ಪಾಕಿಸ್ತಾನದ ಡ್ರಗ್ ಜಿಹಾದ್? ಮಾದಕ ಪದಾರ್ಥಗಳನ್ನು ಹೊತ್ತ ಭಾರಿ ಕಂಟೈನರ್ಗಳು ಮುಂಬೈಯಲ್ಲೇ ಯಾಕೆ ಹೆಚ್ಚು ಪತ್ತೆ ಆಗ್ತಾ ಇವೆ? ಇನ್ನು ಸುಮಾರು 600 ಕೋಟಿ ರೂಪಾಯಿ ಮೌಲ್ಯದ ಸರಕನ್ನ ಹಿಡಿದಿದ್ದು ಹೇಗೆ? ಬನ್ನಿ ನೋಡೋಣ. ಗೆಳೆಯರೆ, ಮಾದಕ ಪದಾರ್ಥಗಳು ಅನ್ನೋದು ಒಂದು ದೇಶದ ಯುವಶಕ್ತಿಯನ್ನ ಸಂಪೂರ್ಣವಾಗಿ ನಾಶ ಮಾಡಿಬಿಡುತ್ತವೆ. ಹಾಗಂತ ನಾವು ಅಂದ್ಕೋತಿರೋ ಹೊತ್ತಿಗಾಗಲೇ ನಮ್ಮಲ್ಲಿ ಇನ್ನೂ ಟೀನೇಜ್ಗೆ ಕೂಡ ಕಾಲಿಡದ ಹುಡುಗರು ಮಾದಕ ಪದಾರ್ಥಗಳಿಗೆ ದಾಸರಾಗಿ ಹೋಗ್ತಾ ಇದ್ದಾರೆ. ಒಂದು ಕಾಲಕ್ಕೆ ಕೇವಲ ಹೈಫೈ ಸೊಸೈಟಿಗಳಿಗೆ ಮಾತ್ರ ಸೀಮಿತವಾಗಿದ್ದ ಮಾದಕ ವಸ್ತುಗಳು ಇವತ್ತು ಮಧ್ಯತರಗತಿಯ ಮಕ್ಕಳನ್ನ ಕೂಡ ಬಲಿ ತಗೋತಾ ಇವೆ. ನಿಮಗೆ ಗೊತ್ತಿರಬೇಕು, ಇತ್ತೀಚೆಗೆ ನಮ್ಮ ಬೆಂಗಳೂರಿನ ಶಾಲಾ ಕಾಲೇಜುಗಳ ಬಳಿ ಮಾದಕ ಪದಾರ್ಥಗಳನ್ನ ಮಾರಾಟ ಮಾಡ್ತಿದ್ದ ಕೆಲವರನ್ನ ಬಂಧಿಸಲಾಯಿತು. ಪಾರ್ಟಿಗಳು ನಡೀತಿದ್ದ ಹೋಟೆಲ್ಗಳು, ಗೆಸ್ಟ್ ಹೌಸ್ಗಳ ಮೇಲೆ, ಫಾರ್ಮ್ ಹೌಸ್ಗಳ ಮೇಲೆ ಪೊಲೀಸರು ರೇಡ್ ಮಾಡಿದ್ರು. ಒಂದಷ್ಟು ಜನರನ್ನ ಬಂಧಿಸಿದ್ರು. ಅಲ್ಲಿ ಕೇಳಿ ಬಂದದ್ದೆಲ್ಲ ಸೆಲೆಬ್ರಿಟಿಗಳು, ಸಿನಿಮಾದವರ ಹೆಸರುಗಳೇ. ಆನಂತರ ಆ ಕೇಸ್ ಏನಾಯಿತು ಅನ್ನೋ ಬಗ್ಗೆ ಯಾರೂ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಮಾದಕ ಪದಾರ್ಥಗಳ ಬಗ್ಗೆ ಶಾಲೆ ಕಾಲೇಜುಗಳಲ್ಲಿ ಜಾಗೃತಿ ಮೂಡೋ ಕೆಲಸ ನಡಿಬೇಕು. ಅದಕ್ಕಾಗಿಯೇ ವಿಶೇಷ ಪೊಲೀಸ್ ಪಡೆಗಳ ರಚನೆ ಆಗಬೇಕು. ಮಾದಕ ಪದಾರ್ಥಗಳ ರಾಕೆಟ್ಗಳನ್ನು ಮಟ್ಟ ಹಾಕುವ ಹಾಗಾಗಬೇಕು. ಆದರೆ ಸರ್ಕಾರಗಳು, ಪೊಲೀಸ್ ಇಲಾಖೆ ಆ ಬಗ್ಗೆ ಯಾಕೋ ಹೆಚ್ಚಿನ ಗಮನ ಕೊಡ್ತಾ ಇಲ್ಲ. ಇದೊಂದು ಕಡೆ ಆದರೆ, ಭಾರತಕ್ಕೆ ಮಾದಕ ಪದಾರ್ಥಗಳು ಅತಿ ಹೆಚ್ಚು ಸಪ್ಲೈ ಆಗ್ತಾ ಇರೋದು ಪಾಕಿಸ್ತಾನ, ಬಾಂಗ್ಲಾದೇಶ, ನೇಪಾಳ ಹಾಗೂ ಮ್ಯಾನ್ಮಾರ್ಗಳ ಗಡಿಯಿಂದ. ಆಗಾಗ ನೀವು ಪಾಕಿಸ್ತಾನದ ಕಡೆಯಿಂದ ಡ್ರೋನುಗಳು ಗಡಿಯಲ್ಲಿ ಕಾಣಿಸ್ಕೊಂಡ್ವು ಅನ್ನೋ ಸುದ್ದಿನ ಕೇಳ್ತಾ ಇರ್ತೀರಿ ಅಲ್ವಾ? ಆ ಡ್ರೋನುಗಳು ಅಲ್ಲಿಂದ ಇಲ್ಲಿಗೆ ತರೋದು ಮಾದಕ ಪದಾರ್ಥಗಳನ್ನ ಮತ್ತು ಆಯುಧಗಳನ್ನ. ಮೊದಲಾದ್ರೆ ಪಾಕಿಸ್ತಾನದ ಪಂಜಾಬ್, ರಾಜಸ್ಥಾನ ಹಾಗೂ ಜಮ್ಮು ಕಾಶ್ಮೀರದ ಗಡಿಗಳ ಮೂಲಕ ಮಾದಕ ಪದಾರ್ಥಗಳ ಕಳ್ಳ ಸಾಗಾಣಿಕೆ ಆಗ್ತಾ ಇತ್ತು. ಆದರೆ ಈಗ ಹಾಗೆ ನೇರವಾಗಿ ಯಾರೋ ಮಾದಕ ಪದಾರ್ಥಗಳನ್ನ ಹೊತ್ತುಕೊಂಡು ಗಡಿ ದಾಟಿ ಬರೋದಕ್ಕೆ ಕಷ್ಟವಾಗ್ತಾ ಇದೆ. ಯಾಕೆಂದ್ರೆ ಅಲ್ಲಿ ಗಸ್ತು ಹೆಚ್ಚಾಗಿದೆ. ಹೀಗಾಗಿ ಕಳ್ಳ ಸಾಗಾಣಿಕೆಗೆ ವಾಯು ಮಾರ್ಗವನ್ನ ಬಳಕೆ ಮಾಡ್ತಾ ಇದ್ದಾರೆ. ಡ್ರೋನುಗಳ ಮೂಲಕ ಮಾದಕ ಪದಾರ್ಥ ಸಾಗಾಟ ಆಗ್ತಾ ಇದೆ. ಆದರೆ ಹೀಗೆ ಡ್ರೋನ್ಗಳಿಗೆ ಕಟ್ಟಿ ಎಷ್ಟು ಅಂತ ಕಳುಹಿಸಿಕೊಡೋದಕ್ಕೆ ಸಾಧ್ಯ ಆಗುತ್ತೆ? ಸೊ ಈ ಮಾಫಿಯಾ ಬಳಕೆ ಮಾಡ್ತಾ ಇರೋದು ಸಮುದ್ರ ಮಾರ್ಗಗಳನ್ನು. ಮೊನ್ನೆ ಕೂಡ ಗುಜರಾತಿನ ಬಂದರಿಗೆ ಹಡಗಿನ ಮೂಲಕ ಮಾದಕ ಪದಾರ್ಥಗಳು ಬರ್ತಾ ಇವೆ ಅನ್ನೋ ಇಂಟೆಲಿಜೆನ್ಸ್ ಮಾಹಿತಿ ಬಂತು. ಹೀಗಾಗಿ ಭಾನುವಾರ ATS ಹಾಗೂ ಮಾದಕ ಪದಾರ್ಥ ನಿಗ್ರಹ ದಳಗಳು ಒಟ್ಟಾಗಿ ರಾತ್ರಿಯ ಕಾರ್ಯಾಚರಣೆಯನ್ನ ಕೈಗೊಂಡು ಗುಜರಾತಿನ ಬಳಿ ಅವರ ಕಣ್ಣಿಗೆ ಒಂದು ಬೋಟ್ ಅನುಮಾನಾಸ್ಪದವಾಗಿ ಕಾಣಿಸ್ಕೊಳ್ತು. ತಕ್ಷಣ ಕೋಸ್ಟ್ ಗಾರ್ಡ್ನ ರಾಜರತ್ನ ಹಡಗು ಆ ಬೋಟನ್ನು ತಡೆದು ನಿಲ್ಲಿಸಿತು. ATS ಹಾಗೂ ಕೋಸ್ಟ್ ಗಾರ್ಡ್ ಅಧಿಕಾರಿಗಳು ಬೋಟ್ ಪ್ರವೇಶ ಮಾಡಿ ಅದನ್ನು ಸಂಪೂರ್ಣವಾಗಿ ತಪಾಸಣೆಗೆ ಒಳಪಡಿಸಿದ್ರು. ಅದರಲ್ಲಿ ಸುಮಾರು 86 kgಯಷ್ಟು ಹೆರಾಯಿನ್ ಪತ್ತೆ ಆಯಿತು. ಅದನ್ನು ಗುಜರಾತ್ಗೆ ತಗೊಂಡು ಹೋಗಲಾಗ್ತಾ ಇತ್ತು. ಹೀಗಾಗಿ ಆ ಹಡಗು, ಅದರಲ್ಲಿನ ಮಾಲು ಹಾಗೂ 14 ಮಂದಿ ಸಿಬ್ಬಂದಿಯನ್ನು ಅಧಿಕಾರಿಗಳು ವಶಕ್ಕೆ ತಗೊಂಡ್ರು. ಯಥಾ ಪ್ರಕಾರ ಆ ಹಡಗಲಿದ್ದ 14 ಮಂದಿ ಪಾಕಿಸ್ತಾನಿ ಪ್ರಜೆಗಳೇ ಆಗಿದ್ರು. ಗೆಳೆಯರೆ, ಹೀಗೆ ಅಲ್ಲಿ ಮಾದಕ ಪದಾರ್ಥ ತುಂಬಿದ್ದ ಹಡಗನ್ನು ಹಿಡಿದ್ರಲ್ಲ, ಅದಕ್ಕೂ 2 ದಿನ ಮೊದಲು ಗುಜರಾತ್ ಹಾಗೂ ರಾಜಸ್ಥಾನಗಳಲ್ಲಿ ಮಾದಕ ಪದಾರ್ಥ ನಿಗ್ರಹ ದಳ ನಡೆಸಿದ್ದ ದಾಳಿಗಳಲ್ಲಿ ಸುಮಾರು 230 kg ತೂಕದ ಮೆಫೆಡ್ರೋನ್ ಅನ್ನು ವಶಪಡಿಸಿಕೊಳ್ಳಲಾಗಿತ್ತು. ಅದರ ಬೆನ್ನಲ್ಲೇ ನಡೆದ ದಾಳಿಯಲ್ಲಿ 86 kg ಹೆರಾಯಿನ್ ಸಿಕ್ಕಿದೆ. ಇಲ್ಲಿ ಗುಜರಾತ್ ಕೋಸ್ಟ್ ಅಲ್ಲಿ ಹೀಗೆ ದಾಳಿ ಮಾಡ್ತಾ ಇರೋದು, ಮಾದಕ ಪದಾರ್ಥಗಳನ್ನು ವಶಪಡಿಸಿಕೊಳ್ತಾ ಇರೋದು ಮೊದಲ ಬಾರಿ ಏನಲ್ಲ. ಮೊನ್ನೆ ಮಾರ್ಚ್ ತಿಂಗಳಲ್ಲಿ ಕೂಡ ಕೋಸ್ಟ್ ಗಾರ್ಡ್ಸ್ ಪಡೆ ಸುಮಾರು 480 kgಯಷ್ಟು ತೂಕದ ಮಾದಕ ಪದಾರ್ಥಗಳನ್ನು ವಶಪಡಿಸಿಕೊಂಡಿತ್ತು ಮತ್ತು 6 ಮಂದಿ ಪಾಕಿಸ್ತಾನಿಯರನ್ನ ಬಂಧಿಸಿತ್ತು. ಫೆಬ್ರವರಿಯಲ್ಲಿ 3300 kg ಅಂದ್ರೆ ಸುಮಾರು 3.5 ಟನ್ ಅಷ್ಟು ಮಾದಕ ಪದಾರ್ಥವನ್ನು ನೌಕಾಪಡೆ ವಶಕ್ಕೆ ತಗೊಳ್ತು. ಅದು ಕೂಡ ಪಾಕಿಸ್ತಾನದಿಂದಲೇ ಭಾರತಕ್ಕೆ ಬಂದಿತ್ತು. ಇದೆಲ್ಲ ಸಿಕ್ಕಿದ್ದು ಗುಜರಾತ್ನ ಕರಾವಳಿ ತೀರದಲ್ಲಿ.
ಗೆಳೆಯರೆ, ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ ಅಂದರೆ ಅಲ್ಲಿಗೆ ಆಫ್ಘನಿಸ್ತಾನದಿಂದ ವಿಪರೀತ ಪ್ರಮಾಣದಲ್ಲಿ ಮಾದಕ ಪದಾರ್ಥಗಳ ಸಾಗಣೆ ಆಗುತ್ತೆ. ಅದನ್ನು ಪಾಕಿ ಏಜೆಂಟರು ಅಲ್ಲಿಂದ ಬೇರೆ ಬೇರೆ ದೇಶಗಳಿಗೆ ರವಾನೆ ಮಾಡ್ತಾರೆ. ಇವತ್ತು ಪಾಕಿಸ್ತಾನ ಭಯೋತ್ಪಾದನೆಯನ್ನು ಬಿಟ್ಟರೆ ಅತಿ ಹೆಚ್ಚು ರಫ್ತು ಮಾಡ್ತಾ ಇರೋದು ಮಾದಕ ಪದಾರ್ಥಗಳನ್ನೇ. ಅದನ್ನು ಅವರು ಭಾರತದ ಗಡಿಗಳಿಗೆ ತಲುಪಿಸ್ತಾರೆ. ಅದು ಕೂಡ ಸಮುದ್ರ ಮಾರ್ಗದಿಂದಲೇ. ಯಾಕೆ ಹೆಚ್ಚು ಪ್ರಮಾಣದಲ್ಲಿ ಬರುತ್ತೆ ಅಂದರೆ ಭಾರತ ಮತ್ತು ಪಾಕಿಸ್ತಾನಗಳು ಸಮುದ್ರ ಗಡಿಯನ್ನೂ ಹಂಚಿಕೊಳ್ಳುತ್ತವೆ ನೋಡಿ. ಹೀಗಾಗಿ ಸಾಗರದ ಮೂಲಕ ಕಳುಹಿಸಿಕೊಡೋದು ತುಂಬಾ ಸುಲಭ ಅಂತ ಪಾಕಿಸ್ತಾನ ಭಾವಿಸುತ್ತೆ. ಗೆಳೆಯರೆ, ಈಗೇನೋ ಹಿಂದೂ ಮಹಾಸಾಗರದಲ್ಲಿ, ಅರಬ್ಬಿ ಸಮುದ್ರದಲ್ಲಿ ಭಾರತ ತನ್ನ ಗಸ್ತನ್ನು ಹೆಚ್ಚಿಸಿಕೊಂಡಿದೆ. ಹೀಗಾಗಿ ಇಲ್ಲಿ ಸಂಚರಿಸುವ ಹಡಗುಗಳ ಮೇಲೆ, ಬೋಟುಗಳ ಮೇಲೆ ಕಣ್ಣಿಡೋದಕ್ಕಾದರೂ ಸಾಧ್ಯ ಆಗ್ತಾ ಇದೆ. ಆದರೆ 12 ವರ್ಷಗಳ ಹಿಂದೆ ನಾವು ಈ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿರಲಿಲ್ಲ. ನಿಮಗೆ ನೆನಪಿದೆ ಅಲ್ವಾ, 2008ರಲ್ಲಿ ಮುಂಬೈಗೆ ಬಂದ ಭಯೋತ್ಪಾದಕರು ಅಲ್ಲಿಗೆ ಬಂದದ್ದು ಒಂದು ಸಾಮಾನ್ಯ ಬೋಟ್ ಮೂಲಕನೇ. ಆದರೆ ಅವರು ಮುಂಬೈಗೆ ಬಂದು ಅಲ್ಲಿ ಮಾರಣ ಹೋಮವನ್ನು ಮಾಡಿ ಮುಗಿಸುವವರೆಗೆ ಕೂಡ ನಮಗವರು ಬಂದಿದ್ದೇ ಗೊತ್ತಾಗಿರಲಿಲ್ಲ. ಹೀಗೆ ಮುಂಬೈ ದಾಳಿಯ ನಂತರ ಭಾರತೀಯ ನೌಕಾಪಡೆ ಸಮುದ್ರಗಳ ಮೇಲೆ ಕಣ್ಣಿಡುವುದನ್ನು ಹೆಚ್ಚು ಮಾಡಿದೆ. ಹೇಗೆ ನಾವು ನಮ್ಮ ಭೂಗಡಿಗಳನ್ನು ಕಾಪಾಡ್ತಾ ಇದೀವೋ ಅದೇ ಥರ ಸಮುದ್ರದ ಗಡಿಗಳನ್ನು ಕೂಡ ಕಾಪಾಡೋ ಪ್ರಯತ್ನವನ್ನು ಭಾರತ ಮಾಡ್ತಾ ಇದೆ. ಆದರೆ ಸಮುದ್ರದ ಗಡಿಯಲ್ಲಿ ಕಟ್ಟೆಚ್ಚರ ವಹಿಸೋದು, ಕಣ್ಗಾವಲು ವ್ಯವಸ್ಥೆ ಮಾಡೋದು ತುಂಬ ಸುಲಭದ ಕೆಲಸ ಅಲ್ಲ. ಅದು ವಿಶಾಲವಾದ ನೀಲಿ ನೀರಿನ ರಾಶಿ ಕಣ್ರಿ. ಎಷ್ಟು ಅಂತ ಕಣ್ಣಿಡ್ತಾರೆ, ಎಷ್ಟು ಅಂತ ನಿಗಾ ವಹಿಸೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಕೋಸ್ಟ್ ಗಾರ್ಡ್ಸ್ ಕಟ್ಟೆಚ್ಚರದ ನಡುವೆ ಕೂಡ ಒಂದೊಂದು ಹಡಗುಗಳು ಭಾರತಕ್ಕೆ ಬಂದು ಬಿಡುತ್ತವೆ, ಡೆಲಿವರಿಯನ್ನು ಕೂಡ ಕೊಟ್ಟು ಬಿಡುತ್ತವೆ. ಇಲ್ಲಿ ಪಾಕಿಸ್ತಾನಿ ಹಡಗುಗಳು ಅತಿ ಹೆಚ್ಚಾಗಿ ಗುಜರಾತಿನ ಬಂದರಿಗೆ ಬರೋದು ಯಾಕೆ? ಇನ್ನು ಗುಜರಾತ್ ಇದೆಯಲ್ಲ, ಇದು ಪಾಕಿಸ್ತಾನದ ಜೊತೆ ನೆಲ ಮತ್ತು ಜಲಗಡಿಗಳನ್ನು ಹಂಚಿಕೊಳ್ಳುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಸರ್ ಕ್ರೀಕ್, ಇದು ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಗಡಿ. ಇನ್ನು ಇಲ್ಲಿದೆ ನೋಡಿ, ಇದು ಅದಾನಿ ಮಾಲೀಕತ್ವದ ಮುಂದ್ರಾ ಪೋರ್ಟ್. ಇನ್ನು ಇಲ್ಲಿಂದ ಪಾಕಿಸ್ತಾನದ ಕಡೆಗೆ ನಾವು ಹೋದ್ರೆ ಅಲ್ಲಿ ಪಕ್ಕದಲ್ಲಿ ಕರಾಚಿ ಬಂದರ್ ಇದೆ. ಅಲ್ಲಿಂದ ಕೂಗಳತೆಯ ದೂರದಲ್ಲಿ ಗೊದಾರ್ ಬಂದರ್ ಕಾಣುತ್ತೆ. ಇನ್ನು ಅಲ್ಲಿಂದ ಭಾರತದ ಕಡೆಗೆ ಖೇತಿ ಬಂದ್ರ, ಖಾರೋಚಾನ್, ಹೀಗೆ ಸಾಕಷ್ಟು ಸಣ್ಣ ಸಣ್ಣ ಸಮುದ್ರ ತೀರದ ಊರುಗಳಿವೆ. ಅಲ್ಲಿ ಎಲ್ಲಿಂದ ಬೇಕಾದರೂ ಮೀನುಗಾರರ ದೋಣಿಗಳು ಭಾರತದ ಕಡೆಗೆ ಬಂದು ಬಿಡಬಹುದು. ಇನ್ನು ಚಿಕ್ಕ ಚಿಕ್ಕ ದೋಣಿಗಳು ಗುಜರಾತಿನ ಕರಾವಳಿಯಲ್ಲಿ ಎಲ್ಲಿ ಗಸ್ತು ಕಡಿಮೆ ಇರುತ್ತೋ ಅಂಥ ಕಡೆ ನೋಡಿ ದೋಣಿಗಳು ದಡವನ್ನು ಸೇರ್ಕೊಂಡು ಬಿಡುತ್ತವೆ. ಆಮೇಲೆ ಮಾಲ್ ಇಳಿಸೋದಕ್ಕೆ, ಅಲ್ಲಿಂದ ಹೊರಟು ಹೋಗೋದಕ್ಕೆ ಹೆಚ್ಚು ಸಮಯ ಏನು ಬೇಕಾಗುವುದಿಲ್ಲ. ಗೆಳೆಯರೆ, ಇಂಟೆಲಿಜೆನ್ಸ್ ಮಾಹಿತಿಯ ಮೇರೆಗೆ ದಾಳಿಗಳು ನಡೆಯುತ್ತವಲ್ಲ, ಅಂಥ ಸಂದರ್ಭದಲ್ಲಿ ಮಾದಕ ಪದಾರ್ಥಗಳು ಸಿಗಬೇಕು ಅಥವಾ ಯಾವಾಗಾದರೂ ಕೋಸ್ಟ್ ಗಾರ್ಡ್ಸ್ ಮತ್ತು ಗಸ್ತು ನೌಕೆಗಳ ಕಣ್ಣಿಗೆ ಅನುಮಾನಾಸ್ಪದ ಹಡಗುಗಳು ಕಾಣಿಸ್ಕೊಂಡು ಅವನ್ನ ಅವರು ಪರಿಶೀಲನೆ ಮಾಡಿದಾಗ ಮಾದಕ ಪದಾರ್ಥಗಳು ಸಿಗಬೇಕೇ ಹೊರತು ಬೇರೆ ಸಂದರ್ಭದಲ್ಲಾದರೆ ಇಲ್ಲಿ ಏನು ನಡೆಯುತ್ತೆ ಅನ್ನೋದರ ಮೇಲೆ ಸಂಪೂರ್ಣವಾಗಿ ಕಣ್ಣಿಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಪಾಕಿಸ್ತಾನಕ್ಕೆ ಹತ್ತಿರ ಇರೋದು ಮತ್ತು ಗುಜರಾತಲ್ಲಿ ಮಾದಕ ಪದಾರ್ಥ ಕಳ್ಳ ಸಾಗಾಣಿಕೆ ಜಾಲ ತುಂಬ ಆಕ್ಟಿವ್ ಆಗಿರೋದು ಈ ಭಾಗದಲ್ಲಿ ಮಾದಕ ಪದಾರ್ಥಗಳು ಹೆಚ್ಚು ಬರೋದಕ್ಕೆ ಮತ್ತು ಅಲ್ಲಿ ಅವು ಅತಿ ಹೆಚ್ಚಾಗಿ ಸಿಗೋದಕ್ಕೆ ಕಾರಣ ಆಗ್ತಾ ಇದೆ. ಇಲ್ಲಿ 1-2 ಕನ್ಸೈನ್ಮೆಂಟ್ಗಳನ್ನ ಹಿಡಿದ್ರು ಅಂದ ಕೂಡಲೇ ಮಾದಕ ಪದಾರ್ಥಗಳನ್ನು ನಿಯಂತ್ರಿಸುವ ಕೆಲಸ ಯಶಸ್ವಿಯಾಗಿಬಿಡ್ತು ಅಂತಲ್ಲ. ಇಲ್ಲಿ ಸಿಗೋದು ಒಂದಾದರೆ ಇನ್ 2-3 ಡೆಲಿವರಿ ಕೂಡ ಆಗಿ ಹೋಗಿರುತ್ತವೆ. ಹಾಗಾದ್ರೆ ಇದನ್ನು ನಿಯಂತ್ರಿಸೋದಕ್ಕೆ ಸಾಧ್ಯನೇ ಇಲ್ವಾ? ಬರೀ ಇದು ಕಾನೂನುಗಳಿಂದ ಮಾತ್ರ ಸಾಧ್ಯವಾಗೋ ಕೆಲಸ ಅಲ್ಲ. ಮಾದಕ ಪದಾರ್ಥಗಳ ಬಗ್ಗೆ ಅರಿವು ಮೂಡಿಸುವ ಕೆಲಸ ನಡಿಬೇಕು. ಜೊತೆಗೆ ಪೋಷಕರು ಕೂಡ ಮಕ್ಕಳ ಕಡೆಗೆ ಹೆಚ್ಚು ಗಮನ ಕೊಡೋದನ್ನ ಅಭ್ಯಾಸ ಮಾಡ್ಕೋಬೇಕು. ನಾವು ದುಡಿಮೆಯ ಗಾಣಕ್ಕೆ ಕೊರಳೊಡ್ಡಿ ಮಕ್ಕಳಿಗೆ ಕೊಡೋ ಸಮಯನ ತುಂಬಾ ಕಡಿಮೆ ಮಾಡ್ತಾ ಇದ್ದೀವಿ. ಅದನ್ನ ನಾವೇ ಒಮ್ಮೆ ಗಮನಿಸ್ಕೋಬೇಕು. ಮಕ್ಕಳು ದಾರಿ ತಪ್ಪದ ಹಾಗೆ ನೋಡ್ಕೊಳ್ಳೋ ಕೆಲಸ ನಡೆದ್ರೆ ನಮ್ಮ ಮಕ್ಕಳ ಸ್ನೇಹಿತರು ಯಾರು, ಅವರ ಚಟುವಟಿಕೆಗಳೇನು ಅನ್ನೋ ಬಗ್ಗೆ ಒಂದಷ್ಟು ಗಮನ ಕೊಡೋದಕ್ಕೆ ಸಾಧ್ಯವಾದರೆ, ಮಕ್ಕಳಿಗೆ ಮೌಲ್ಯಗಳನ್ನ ಕಲಿಸುವ ಕಡೆಗೆ ನಾವು ಗಮನ ಹರಿಸಿದ್ರೆ ಒಂದು ತಲೆಮಾರು ಹಾಳಾಗೋದನ್ನ ತಪ್ಪಿಸಿದ ಹಾಗಾಗತ್ತೆ. ಅದು ಸಾಧ್ಯ ಆಗಬೇಕು ಅಂದ್ರೆ ಮೌಲ್ಯಗಳು ಮೊದಲು ನಮ್ಮಲ್ಲಿ ಕೂಡ ಇರಬೇಕು. ಹಾಗಾಗದೇ ಇದ್ರೆ ಮುಂದಿನ ತಲೆಮಾರು ಒಂದು ನಿಷ್ಕ್ರಿಯ ಹಾಗೂ ನಿರುಪಯೋಗಿ ತಲೆಮಾರಾಗಿ ಬದಲಾಗುತ್ತೆ. ಅಪರಾಧಗಳು ಹೆಚ್ಚಾಗಿ ಇಡೀ ಸಮಾಜ ಹಳ್ಳ ಹಿಡಿದು ಹೋಗುತ್ತೆ. ಅದು ಆಗಬೇಕು ಅಂತಲೇ ಪಾಕಿಸ್ತಾನ ಬಯಸ್ತಾ ಇದೆ ಮತ್ತು ಆ ನಿಟ್ಟಲ್ಲಿ ದೊಡ್ಡ ಮಟ್ಟದ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ. ಇದು ಗೆಳೆಯರೆ, ಗುಜರಾತ್ ಬಳಿ ಸಿಕ್ಕ ಮಾದಕ ಪದಾರ್ಥ ಹಾಗೂ ಇವತ್ತಿನ ಮಕ್ಕಳ ಭವಿಷ್ಯದ ಮೇಲೆ ಆವರಿಸಿಕೊಳ್ತಾ ಇರುವ ಅಪಾಯಕಾರಿ ಕಾರ್ಮೋಡಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.